ನ್ಯೂಸ್ ಎಕ್ಸ್‌ಪ್ರೆಸ್ ಎಟ್ 6ಗೆ ಸ್ವಾಗತ. ನಾನು ಸುಕನ್ಯಾ. ಬಿರುಗಾಳಿ ಎಬ್ಬಿಸಿದ್ದ ಲೋನ್ ದೋಖಾ ಕೇಸ್ ಈಗ ಸುಖಾಂತ್ಯ. ತಲೆನೇ ತೆಗಿತೀನಿ ಎಂದಿದ್ದ ಸಾರಥಿ ಸಿಲ್ಲಿ ಮ್ಯಾಟರ್ ಎಂದಿದ್ದೇಕೆ? ಮತ್ತೆ ಮಂಡ್ಯ ರಣಕಣಕ್ಕೆ ಎಂಟ್ರಿ ಕೊಟ್ಟ ರೆಬೆಲ್ ಲೇಡಿ ಸಿಡಿಗುಂಡು ಸಿಡಿಸಿದ ಹೇಗೆ? ಭೂಪತಿ ಮತ್ತು ಉಮಾಪತಿ ಸಮರ ಸಂಧಾನದಲ್ಲಿ ಅಂತ್ಯ. ರಾಜಿ ಬಳಿಕ ಉಮಾಪತಿ ಮೊದಲ ರಿಯಾಕ್ಷನ್ ಏನು? ಬಯಲಾಗಿರೋ ಅರುಣಾ ಫೇಕ್ ಐಡಿಯಲ್ಲಿ ಏನೆಲ್ಲ ಇದೆ ನೋಡೋಣ. ದಂಗಲ್ ಬಳಿಕ ದೋಸ್ತಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ವಂಚನೆ ಕೇಸ್ನಲ್ಲಿ ಸುಂಟರ ಗಾಳಿ ಬಳಿಕ ಏಕಾಏಕಿ ತಂಗಾಳಿ ಬೀಸಿದೆ. ಅಬ್ಬರಿಸಿ ಬೊಬ್ಬೆರೆದಿದ್ದ ಭೂಪತಿ ಏಕಾಏಕಿ ಸೈಲೆಂಟ್ ಆಗಿದ್ದು ವಿವಾದಕ್ಕೆ ಮಂಗಳ ಹಾಡಿದ್ದಾರೆ. ಕ್ಷಣಕ್ಕೂ ಟ್ವಿಸ್ಟ್ ಪಡೆಯುತ್ತಿರೋ ಲೋನ್ ದೋಖಾ ಕೇಸ್ಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ್ಯ ಹಾಡಿದ್ದಾರೆ. ಉಮಾಪತಿ ಅರುಣಾ ಕುಮಾರಿ ಹೇಳಿಕೆ ಬೆನ್ನಲ್ಲೇ ದರ್ಶನ್ ವಿವಾದಕ್ಕೆ ಸುಖಾಂತ್ಯ ಕಾಣಿಸಿದ್ದಾರೆ. ದರ್ಶನ್ಗೆ 25 ಕೋಟಿ ವಂಚನೆ ಯತ್ನಕ್ಕೆ ಸುಖಾಂತ್ಯ ಕಂಡಿದೆ. ಉಮಾಪತಿ ಹಾಗೂ ದರ್ಶನ್ ಸಮರ ಸಂಧಾನದಲ್ಲಿ ಅಂತ್ಯವಾಗಿದೆ. ಬೆಂಗಳೂರಿನ ರಹಸ್ಯ ಸ್ಥಳದಲ್ಲೇ ಇಬ್ಬರ ಮಧ್ಯೆ ಸಂಧಾನ ನಡೆದಿದ್ದು ದರ್ಶನ್ ಸರ್ ಹೇಳಿದ್ದಾರೆ, ಇಲ್ಲಿಗೆ ಎಂಡ್ ಮಾಡೋಣ ಅಂತ. ಸಂಧಾನದ ಬಳಿಕ TV9ಗೆ ಉಮಾಪತಿ ಮೊದಲ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇಬ್ಬರು ಸೇರಿ ಒಂದು ನಿರ್ಣಯಕ್ಕೆ ಬಂದಿದ್ದೇವೆ, ಇನ್ನು ಮುಂದೆ ಈ ವಿಚಾರದಲ್ಲಿ ನಾವು ಭಾಗಿಯಾಗಲ್ಲ ಅಂತ ರಾಬರ್ಟ್ ನಿರ್ಮಾಪಕ ಉಮಾಪತಿ ಮಾಹಿತಿ ನೀಡಿದ್ದಾರೆ. ನಿರ್ಮಾಪಕ ಉಮಾಪತಿ ಪರ ನಟ ದರ್ಶನ್ ಬ್ಯಾಟ್ ಬೀಸಿದ್ದಾರೆ. ಉಮಾಪತಿ ಜೊತೆಗೆ ಈಗಲೂ ಕನೆಕ್ಷನ್ ಇದೆ, ಕೊನೆವರೆಗೂ ಅವರು ನನ್ನ ಸ್ನೇಹಿತರೆ ಅಂತ ದರ್ಶನ್ ಹೇಳಿದ್ದಾರೆ. ನನಗೂ ಕೆಲವು ವೈಯಕ್ತಿಕ ಮಾಹಿತಿ ಇರುತ್ತೆ, ಎಲ್ಲವೂ ಸುಖಾಂತ್ಯ ಕಾಣಲಿ ಅನ್ನೋದು ನನ್ನ ಆಸೆ ಅಂತ ದರ್ಶನ್ ತಿಳಿಸಿದ್ದಾರೆ. ಪ್ರಕರಣದ ಹಿಂದೆ ಯಾರ್ದೋ ಕುಮ್ಮಕ್ಕಿದೆ ಅಂತ ನಟ ದರ್ಶನ್ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಒಂದು ಹೆಣ್ಣಿಗೆ ಇಷ್ಟೆಲ್ಲ ಮಾಡೋಕೆ ಹೇಗೆ ಧೈರ್ಯ ಬರುತ್ತೆ? ಇದರ ಹಿಂದೆ ಯಾರು ಆಟ ಆಡ್ತಿದ್ದಾರೆ ಅಂತ ದರ್ಶನ್ ಹೇಳಿದ್ದಾರೆ. ಒಂದು ಹೆಣ್ಣಾಗಿ ಯಾಕೆ ಒಪ್ಪಿಕೊಂಡು ಮುಂದೆ ಬಂದರು ಎಂದು ಪ್ರಶ್ನಿಸಿರೋ ದರ್ಶನ್, ಇದು ಸಿಲ್ಲಿ ಮ್ಯಾಟರ್, ಇದರಿಂದ ಏನೂ ಆಗೋದಿಲ್ಲ, ಇದೆಲ್ಲ ಬರುತ್ತೆ ಹೋಗುತ್ತೆ, ಆದರೆ ಫ್ರೆಂಡ್ಶಿಪ್ ಹಾಳಾಗುತ್ತೆ ಅಂತ ದರ್ಶನ್ ಹೇಳಿದ್ರು. ಈಗಲೂ ನಾನು ಉಮಾಪತಿ ಬಗ್ಗೆ ಏನೂ ಮಾತನಾಡಲ್ಲ. ಉಮಾಪತಿ ಅವರು ಯಾವತ್ತಿದ್ರೂ ನಮ್ಮ ನಿರ್ಮಾಪಕರೇ, ನಮ್ಮ ನಿರ್ಮಾಪಕರನ್ನ ನಾನು ಬಿಟ್ಕೊಡೋದಿಲ್ಲ ಅಂತ ನಟ ದರ್ಶನ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಅರುಣಾ ಕುಮಾರಿ ಹೇಳಿದ್ದನ್ನ ನಾನು ಕೇಳಿದ್ದೇನೆ, ಇದು ದೊಡ್ಡ ವಿಚಾರ ಏನಲ್ಲ, ಏನಕ್ಕೆ ಮಾಡಿದ್ರೋ ಗೊತ್ತಿಲ್ಲ, ಯಾರದು ಹೇಗೆ ಏನು ಅಂತ ಯೋಚನೆ ಮಾಡಲಾಗಲ್ಲ, ನಾನು ಆಧಾರ್ ನಂಬರ್ ಕೊಡು ಅಂತಲೂ ಹೇಳಿರಬಹುದು ಅಂತ ತಿಳಿಸಿದ್ರು. ನಿರ್ಮಾಪಕ ಉಮಾಪತಿ ಪರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬ್ಯಾಟ್ ಬೀಸಿದ್ದಾರೆ. ಅರುಣಾ ಅವರನ್ನ ಉಮಾಪತಿ ಏನಕ್ಕೆ ಬಳಸಿಕೊಂಡ್ರು, ಏನಾಯ್ತು ಎಂತಾಯ್ತು ಅನ್ನೋದು ಒಂದು ಗೊತ್ತಿಲ್ಲ, ಇದೇನಾದ್ರೂ ನಿಲ್ಲುವಂತಹ ಪ್ರಕರಣವಾ ಅಂತ ದರ್ಶನ್ ಪ್ರಶ್ನಿಸಿದ್ದಾರೆ. ಅಲ್ಲದೆ ಇವಾಗಲೂ ಅವರ ಜೊತೆ ಮಾತನಾಡಿದ್ದೇವೆ, ಈ ಕೇಸ್ನಲ್ಲಿ ಯಾರನ್ನೂ ಅರೆಸ್ಟ್ ಮಾಡಲ್ಲ, ಏನಾಗುತ್ತೆ ನೋಡೋಣ ಬಿಡಿ ಅಂತ ತಿಳಿಸಿದ್ದಾರೆ. ದಚ್ಚುಗೆ 25 ಕೋಟಿ ವಂಚನೆ ಕೇಸ್ನಲ್ಲಿ ಇವತ್ತು ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು, ಸಿಡಿಗುಂಡಿನ ಬಳಿಕ ದರ್ಶನ್ ಮತ್ತು ನಿರ್ಮಾಪಕ ಉಮಾಪತಿ ಸಾಫ್ಟ್ ಆಗಿದ್ದಾರೆ. ಪ್ರಕರಣ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಉಮಾಪತಿ ತಿಳಿಸಿದ್ದಾರೆ. ದರ್ಶನ್ ಸರ್ ಏನ್ ಹೇಳ್ತಾರೋ ಅದೇ ಫೈನಲ್, ಇನ್ನು ಮಾತನಾಡೋಕೆ ಏನೂ ಉಳಿದಿಲ್ಲ ಅಂತ TV9ಗೆ ನಿರ್ಮಾಪಕ ಉಮಾಪತಿ ಹೇಳಿದ್ದಾರೆ. ಅಲ್ಲದೆ ಪ್ರಕರಣ ಇಲ್ಲಿಗೆ ಸುಖಾಂತ್ಯ ಮಾಡೋಣ, ದರ್ಶನ್ ಸರ್ ಜೊತೆಗೆ ನಾನು ಸದಾ ಇರ್ತೇನೆ ಅಂತ ಉಮಾಪತಿ ತಿಳಿಸಿದ್ದಾರೆ. ನಟ ದರ್ಶನ್ ಹೆಸರಲ್ಲಿ ವಂಚನೆಗೆ ಯತ್ನಿಸಿದ ಕೇಸ್ನ ಆರೋಪಿ ಅರುಣಾ ಕುಮಾರಿ ಫೇಕ್ ಐಡಿ ಬಯಲಾಗಿದೆ. ಕೆನರಾ ಬ್ಯಾಂಕ್ ಏರಿಯಾ ಬ್ರಾಂಚ್ ಮ್ಯಾನೇಜರ್ ಅಂತ ಅರುಣಾ ನಾಗರಾಜ್ ಅನ್ನೋ ಹೆಸರಲ್ಲಿ ನಕಲಿ ಐಡಿ ಕಾರ್ಡ್ ಪತ್ತೆಯಾಗಿದೆ. ಈ ಬಗ್ಗೆ TV9ಗೆ ಕೆನರಾ ಬ್ಯಾಂಕ್ನ ಅಧಿಕಾರಿಗಳು ಮಾಹಿತಿ ನೀಡಿದ್ದು, ಏರಿಯಾ ಬ್ರಾಂಚ್ ಮ್ಯಾನೇಜರ್ ಅನ್ನೋ ಹುದ್ದೆಯೇ ಇಲ್ಲ ಅಂತ ತಿಳಿಸಿದ್ದಾರೆ. ಅಲ್ಲದೆ ಹುಟ್ಟಿದ ದಿನಾಂಕ, ಕಾಂಟ್ಯಾಕ್ಟ್ ನಂಬರ್ನ ಐಡಿ ಕಾರ್ಡ್ನಲ್ಲಿ ಹಾಕೋದಿಲ್ಲ, ಆದರೆ ಇಲ್ಲಿ ಅವುಗಳನ್ನು ಹಾಕಿದ್ದು ಬರೀ ಕಾರ್ಡ್ ನಂಬರ್ ಹಾಕಿ, ಎಂಪ್ಲಾಯಿ ಐಡಿ ನಂಬರ್ ಇಲ್ಲ ಅಂತ ಕೆನರಾ ಬ್ಯಾಂಕ್ ಅಧಿಕಾರಿಗಳು ತಿಳಿಸಿದ್ದಾರೆ. ಲೋನ್ ದೋಖಾ ಕೇಸ್ಗೆ ಕ್ಷಣಕ್ಕೂ ಟ್ವಿಸ್ಟ್ ಸಿಗ್ತಿದ್ದು, ಪ್ರಕರಣದಲ್ಲಿ ಸಿಲುಕಿರುವ ಅರುಣಾ ಈಗ ಇರೋದೆಲ್ಲಿ ಅನ್ನೋದು ನಿಗೂಢವಾಗಿದೆ. ಜಂಬೂ ಸವಾರಿ ದಿಣ್ಣೆಯ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ ಅರುಣಾ ಕುಮಾರಿ 3 ದಿನಗಳ ಹಿಂದೆ ಮನೆಗೆ ಬೀಗ ಹಾಕಿ ತೆರಳಿದ್ದಾರೆ. 1.5 ವರ್ಷದಿಂದ ಜಂಬೂ ಸವಾರಿ ದಿಣ್ಣೆಯಲ್ಲಿ ತಂದೆ ತಾಯಿ, ಇಬ್ಬರು ಮಕ್ಕಳ ಜೊತೆ ಅರುಣಾ ಕುಮಾರಿ ವಾಸವಿದ್ದಾರೆ. ಆದರೆ ಲೋನ್ ದೋಖಾ ಕೇಸ್ ಬೆಳಕಿಗೆ ಬರ್ತಿದ್ದಂತೆ ಮನೆಗೆ ಬೀಗ ಹಾಕಿ ತೆರಳಿದ್ದಾರೆ. ರಾಜಿ ಆಗೋದಕ್ಕೂ ಮುನ್ನ ಉಮಾಪತಿ ಸಿಡಿದೆದ್ದಿದ್ದು ಹೇಗಿತ್ತು? ನಾನು ದಡ್ಡ ಎನ್ನುತ್ತಲೇ ದಾಸನ ಸ್ನೇಹಿತರಿಗೆ ಟಕ್ಕರ್ ಕೊಟ್ಟಿದ್ದು ಹೇಗೆ? ಡಿ ಬಾಸ್ ವಿರುದ್ಧ ರಾಂಗ್ ಆಗಿದ್ದ ಉಮಾಪತಿ ಹೇಳಿದ್ದೇನು ನೋಡೋಣ. ಪ್ರೊಡ್ಯೂಸರ್ ರಾಂಗ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ವಂಚನೆಗೆ ಯತ್ನಿಸಿದ ಕೇಸ್ ಸುಖಾಂತ್ಯಕ್ಕೂ ಮೊದಲು ದೊಡ್ಡ ಹೈಡ್ರಾಮವೇ ನಡೆದಿತ್ತು. ಡಿಬಾಸ್ ವಿರುದ್ಧ ರಾಂಗ್ ಆಗಿದ್ದ ರಾಬರ್ಟ್ ನಿರ್ಮಾಪಕ ದರ್ಶನ್ ಆರೋಪಿಗಳಿಗೆಲ್ಲ ಕೌಂಟರ್ ಕೊಟ್ಟಿದ್ರು. ವಂಚನೆ ಕೇಸ್ನಲ್ಲಿ ಯಾರೇ ಇದ್ರೂ ತಲೆ ತೆಗೆಯುತ್ತೇನೆ ಅಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೇಳಿದ್ರು. ಇದಕ್ಕೆ ತಿರುಗೇಟು ನೀಡಿದ ನಿರ್ಮಾಪಕ ಉಮಾಪತಿ, ಯಾರು ಸಹ ಯಾರ ತಲೆ ತೆಗೆಯುವುದಕ್ಕೆ ಆಗೋದಿಲ್ಲ, ನಾನು ಏನೆಂದು ಸಾಬೀತುಪಡಿಸಲು ಮಾತ್ರ ಹೋಗ್ತಿದ್ದೇನೆ. ನನಗೆ ನಮ್ಮ ಪೊಲೀಸರ ಮೇಲೆ ನಂಬಿಕೆ ಇದೆ, ತನಿಖೆ ಮಾಡಿ ನನ್ನ ಮೇಲೆ ಆರೋಪ ಸಾಬೀತಾದ್ರೆ ಶಿಕ್ಷೆ ಕೊಡಿ ಅಂತ ಹೇಳಿದ್ರು. ನಟ ದರ್ಶನ್ ಆಪ್ತರ ವಿರುದ್ಧ ನಿರ್ಮಾಪಕ ಉಮಾಪತಿ ಆಕ್ರೋಶ ಹೊರಹಾಕಿದ್ರು. ಆರೋಪಿ ಅರುಣಾ ಕುಮಾರಿ ಏಕೆ ಹರ್ಷ ಮೆಂತಲಾ ಜೊತೆ ಮಾತನಾಡ್ತಾಳೆ, ನನ್ನ ದರ್ಶನ್ ಜೊತೆ ಏಕೆ ಮಾತನಾಡಲ್ಲ ಅಂತ ಉಮಾಪತಿ ಪ್ರಶ್ನಿಸಿದ್ರು. ಅಲ್ಲದೆ ಆಕೆ ದೊಡ್ಡ ಕೇಡಿ ಇದ್ದಾಳೆ, ಬುದ್ಧಿ ಕಲಿಸಬೇಕು ನಿರ್ಮಾಪಕರಿ ಅಂತ ದರ್ಶನ್ ನನಗೆ ಫೋನ್ನಲ್ಲಿ ಹೇಳಿದ್ರು ಅಂತ ಉಮಾಪತಿ ಹೇಳಿದ್ರು. ನನ್ನ ಚಾರಿತ್ರವಧಿಗೆ ಯತ್ನಿಸಿದ್ದಾರೆ ಅಂತ ನಿರ್ಮಾಪಕ ಉಮಾಪತಿ ಆರೋಪಿಸಿದ್ರು. ಅಲ್ಲದೆ ನಾನು ಸರಿಯಿಲ್ಲ ಅಂದ್ರೆ ತನಿಖೆ ಮಾಡಿ ಸಾಬೀತು ಮಾಡಿ ಅಂತ ಉಮಾಪತಿ ಸವಾಲ್ ಹಾಕಿದ್ರು. ಪೊಲೀಸರಿಗೆ ಯಾವುದೇ ದಾಖಲೆ ಕೊಡೋದಿಲ್ಲ, ಆದ್ರೆ ಪ್ರೆಸ್ ಮೀಟ್ ನಲ್ಲಿ ದಾಖಲೆ ಬಿಡುಗಡೆ ಮಾಡ್ತಾರೆ, ಇದರಲ್ಲೇ ಗೊತ್ತಾಗುತ್ತೆ ಅವರ ಉದ್ದೇಶ ಏನೆಂದು ಅಂತ ಉಮಾಪತಿ ಹೇಳಿದ್ರು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಮಾಯಕರು ಅವರ ಸುತ್ತ ಆಡಿಸುತ್ತಿದ್ದಾರೆ ಅಂತ ನಿರ್ಮಾಪಕ ಉಮಾಪತಿ ಆರೋಪಿಸುತ್ತಿದ್ದಾರೆ. ನನ್ನನ್ನ ದರ್ಶನ್ ಮೈಸೂರಿಗೆ ಬರಲು ಹೇಳಿದ್ರು, ಹೀಗಾಗಿ ಬೆಳಗ್ಗೆ 10:30 ಬದಲು 11:30ಕ್ಕೆ ಹೋಗಿದ್ದೆ. ಈ ವೇಳೆ ಫೋನ್ ಮಾಡಿದ್ರೆ 2.5 ಗಂಟೆ ದರ್ಶನ್ ಸಿಗಲಿಲ್ಲ. ಬಳಿಕ ಹೆಬ್ಬಾಳ ಠಾಣೆ ಪೊಲೀಸರು ಕರೆ ಮಾಡಿ ಹರ್ಷ ದೂರು ಕೊಟ್ಟಿದ್ದಾರೆ, ವಿಚಾರಣೆಗೆ ಬನ್ನಿ ಎಂದ್ರು ಅಂತ ಉಮಾಪತಿ ಹೇಳಿದ್ರು. ನಟ ದರ್ಶನ್ ಸ್ನೇಹಿತರ ವಿರುದ್ಧ ಗುಡುಗಿದ್ದ ಉಮಾಪತಿ, ದರ್ಶನ್ ಸ್ನೇಹಿತರು ಸೇರಿ ನನ್ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು. ಅವರಿಗೆ ಪೊಲೀಸರನ್ನೇ ಕಂಟ್ರೋಲ್ ಮಾಡುವಷ್ಟು ಪವರ್ ಇದೆ, ಅದಕ್ಕೆಂದೇ ಮೈಸೂರಿನಲ್ಲೇ ದೂರು ಕೊಡುವಂತೆ ಮಾಡಿದ್ರು ಅಂತ ದರ್ಶನ್ ಸ್ನೇಹಿತರ ವಿರುದ್ಧ ನಿರ್ಮಾಪಕ ಉಮಾಪತಿ ಆರೋಪಿಸಿದ್ರು. ನನ್ನ ತೇಜೋವಧೆ ಮಾಡೋದಕ್ಕೆ ಇವರು ಪ್ಲಾನ್ ಮಾಡಿದ್ದಾರೆ ಅಂತ ದರ್ಶನ್ ಸ್ನೇಹಿತರ ವಿರುದ್ಧ ಉಮಾಪತಿ ನೇರ ಆರೋಪ ಮಾಡಿದ್ರು. ಮಂಡ್ಯ ಬಳಿ ಅರೆಸ್ಟ್ ಮಾಡಿಸೋಣ ಅಂತ ಹರ್ಷ ಹೇಳ್ತಾನೆ. ಇವನ್ಯಾವನು ನನ್ನನ್ನ ಅರೆಸ್ಟ್ ಮಾಡಿಸೋಕೆ, ಇನ್ನು ಪೊಲೀಸರನ್ನ ಹ್ಯಾಂಡಲ್ ಮಾಡ್ತೀನಂದ್ರೆ ಏನು? ನಮ್ಮ ಪಬ್ಗಳಿಗೆ ಪೊಲೀಸರು ಬರ್ತಾರೆ, ನಾನು ಹೇಳಿದಂತೆ ಆ ಪೊಲೀಸರು ಕೇಳ್ತಾರೆ ಅಂತಾನೆ ಅಂತ ಆರೋಪಿಸಿದ್ರು. ನನ್ನ ಮೇಲಿನ ಆರೋಪ ಸಾಬೀತುಪಡಿಸಬೇಕಾಗಿದೆ ಅಂತ ವಂಚನೆ ಕೇಸ್ ಆರೋಪಕ್ಕೆ ನಿರ್ಮಾಪಕ ಉಮಾಪತಿ ತಿಳಿಸಿದ್ರು. ನನ್ನ ಬಗ್ಗೆ ಈವರೆಗೂ ದರ್ಶನ್ ಆರೋಪ ಮಾಡಿಲ್ಲ, ಆದ್ರೆ ನಾನು ಹರ್ಷ ವಿರುದ್ಧ ಆರೋಪ ಮಾಡಬಹುದು. ಹರ್ಷ ಮೈಸೂರಿನಲ್ಲಿ ದೂರು ದಾಖಲಿಸಿದ್ರು, ಆದ್ರೆ ಹರ್ಷ ಕೊಟ್ಟಿರುವ ದೂರಿನಲ್ಲಿರುವ ನಂಬರ್ ಪರಿಶೀಲಿಸಿದ್ದಾರೆ. ನನ್ನ ನಂಬರ್ ಎಂದು ದೂರಿನಲ್ಲಿ ಅವರು ಉಲ್ಲೇಖಿಸಿದ್ದಾರೆ. ಹೀಗಾಗಿ ಸಿಡಿಆರ್ ತೆಗೆದು ಪರಿಶೀಲನೆ ಮಾಡಬಹುದಿತ್ತಲ್ವಾ ಅಂತ ಉಮಾಪತಿ ಪ್ರಶ್ನಿಸಿದ್ರು. ಲಾಕ್ಡೌನ್ ವೇಳೆ ಅರುಣಾ ಕುಮಾರಿ ಬಂದಿದ್ದು ಹೇಗೆ ಅಂತ ನಿರ್ಮಾಪಕ ಉಮಾಪತಿ ಪ್ರಶ್ನಿಸಿದ್ರು. ಮದಗಜ ಚಿತ್ರೀಕರಣ ವೇಳೆ ದರ್ಶನ್ ಸರ್ ಪಾರ್ಟಿ ಮಾಡಿಸಿದಾಗ ದರ್ಶನ್ ಸರ್ ಹೇಳಿದ್ರು, ನನ್ನ ಕಾರನ್ನೇ ಬಿಟ್ಟಿರಲಿಲ್ಲ, ನಾನು ವಾಪಸ್ ಹೋಗ್ತಿರುವಾಗ ಮತ್ತೆ ಬಂದು ಕರೆದ್ರು. ಹೇಗಿದ್ರು ಲಾಕ್ಡೌನ್ ವೇಳೆ ಅರುಣಾ ಕುಮಾರಿ ಬಂದಿದ್ದು ಹೇಗೆ, ಅಷ್ಟು ಸೆಕ್ಯೂರಿಟಿ ಇರುವಾಗ ಆಕೆಯನ್ನ ಹೇಗೆ ಬಿಟ್ಟಿದ್ರು ಅಂತ ಉಮಾಪತಿ ಕೇಳಿದ್ರು. ನಾನೇನು ದಡ್ಡ, 25 ಕೋಟಿ ಲೋನ್ ವಿಚಾರದಲ್ಲಿ ನೀವು ಹೇಗೆ ಯಾಮಾರಿದಿರಿ ಅಂತ ನಿರ್ಮಾಪಕ ಉಮಾಪತಿ ಪ್ರಶ್ನಿಸಿದ್ರು. ಮಲ್ಲೇಶ್ ಎನ್ನುವವನನ್ನು ಈವರೆಗೂ ಏಕೆ ಟ್ರೇಸ್ ಮಾಡಿಲ್ಲ, ಸಿಕ್ಕಿದ್ದ ಆರೋಪಿ ಅರುಣಾ ಕುಮಾರಿಯನ್ನ ಬಿಟ್ಟಿದ್ದೇಕೆ, ವಿಚಾರಣೆ ಮುಗಿಯದೆ ಆಕೆಯನ್ನ ಕಳಿಸಿಕೊಟ್ಟಿದ್ದೇಕೆ ಅಂತ ಉಮಾಪತಿ ಕೇಳಿದ್ರು. ಅಲ್ಲದೆ 25 ಕೋಟಿ ರೂಪಾಯಿ ಏನು ಸಣ್ಣ ಮೊತ್ತವಲ್ಲ, ನಾನು ಈ ಘಟನೆಯಿಂದ ಕೆಲಸ ಮುಗಿದ ಮೇಲೆ ಮನೆಗೆ ಬರಬೇಕೆಂದು ಬುದ್ಧಿ ಕಲಿತೆ ಅಂತ ಹೇಳಿದ್ರು. ಅಜ್ಞಾತ ಸ್ಥಳದಿಂದಲೇ ವಿಡಿಯೋ ಬಾಂಬ್ ಹಾಕಿದ ಹೇಗೆ ಅರುಣಾ? ದೋಖಾ ಕೇಸ್ನಲ್ಲಿ ಕಿತಾಪತಿಗೆ ದಾಳವಾಗಿದ್ದಾಳ A1 ಆರೋಪಿ. ಅರುಣಾ ಆರೋಪಕ್ಕೆ ರಾಬರ್ಟ್ ಪ್ರೊಡ್ಯೂಸರ್ ತಿರುಗೇಟು ಹೇಗಿತ್ತು ನೋಡೋಣ ಅರುಣಾ ಬಾಂಬ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ದರ್ಶನ್ ಹೆಸರಿನಲ್ಲಿ ವಂಚನೆಗೆ ಯತ್ನಿಸಿದ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು, ಆರೋಪಿ ಅರುಣಾ ಕುಮಾರಿ ನೇರ ಉಮಾಪತಿಯತ್ತ ಬೊಟ್ಟು ಮಾಡ್ತಿದ್ದಾರೆ. ನಿರ್ಮಾಪಕ ಉಮಾಪತಿಯವರ ಉದ್ದೇಶ ಸರಿ ಇದೆಯೋ ತಪ್ಪಿದೆಯೋ, ಆದ್ರೆ ಅವರು ಮಾಡಿದ್ದು ತಪ್ಪು, ನನ್ನನ್ನು ಉಪಯೋಗಿಸಿಕೊಂಡಿದ್ದು ತಪ್ಪು ಅಂತ ವಂಚನೆ ಕೇಸ್ ಆರೋಪಿ ಅರುಣಾ ಕುಮಾರಿ ಆರೋಪಿಸಿದ್ದಾರೆ. ಅವರು ದೊಡ್ಡವರು, ಹೀಗಾಗಿ ನನ್ನಂತಹ ಅಮಾಯಕಿ ಕರೆದುಕೊಂಡು ಹೋಗಿದ್ದು ತಪ್ಪು, ನಾನು ಇನ್ನೊಂದು ಮಾಡಿದ್ದೀನೋ ಮತ್ತೊಂದು ಮಾಡಿದ್ದೀನೋ ಅದೆಲ್ಲ ಬೇಕಾಗಿಲ್ಲ, ಅದು ನನ್ನ ಲೈಫು ಅಂತ ಆರೋಪಿ ಅರುಣಾ ಕುಮಾರಿ ಸಿಡಿದೆದ್ದಿದ್ದಾರೆ.
ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫಾರ್ಮ್ ಹೌಸ್ನಿಂದ ಏನಾದರೂ ಕಳ್ಳತನ ಮಾಡ್ಕೊಂಡು ಬಂದಿದ್ದೀನಾ ಅಂತ ವಂಚನೆ ಕೇಸ್ ಆರೋಪಿ ಅರುಣಾ ಕುಮಾರಿ ಪ್ರಶ್ನೆ ಮಾಡಿದ್ದಾರೆ. ದರ್ಶನ್ ಸರ್ ಮನೆಗೆ 2 ಬಾರಿ ಹೋಗಿದ್ದೇನೆ, ಫಾರ್ಮ್ ಹೌಸ್ಗೆ ಹೋಗಿ ಬಂದಿದ್ದೇನೆ. ಅವರ ಕಡೆಯಿಂದ ₹1 ತಗೊಂಡು ಬಂದಿದ್ದೀನಾ, ಯಾರದಾದ್ರೂ ದುಡ್ಡು ಕಿತ್ಕೊಂಡು ಬಂದಿದ್ದೀನಾ, ದಾಖಲೆ ಇದ್ರೆ ತೋರಿಸಿ ಅಂತ ಅರುಣಾ ಕುಮಾರಿ ಪ್ರಶ್ನಿಸಿದ್ದಾರೆ. ಲೋನ್ಗೆ ಅಪ್ಲೈ ಮಾಡಿಲ್ಲ, ಅಪ್ರೋಚ್ ಮಾಡಿದ್ದು, ಈ ಕೇಸ್ನಿಂದ ನನ್ನನ್ನು ದಯವಿಟ್ಟು ಆಚೆ ಕರೆತನ್ನಿ ಅಂತ ಆರೋಪಿ ಅರುಣಾ ಕುಮಾರಿ ನೋವು ತೋಡ್ಕೊಂಡಿದ್ದಾರೆ. ದೊಡ್ಡವರು ಹೆಂಗೆಂಗ್ ತಿರುಗ್ತಾರೋ ಏನೇನ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಅವರಾಗೆ ಕರೆದಿದ್ದು, ಅವರಾಗೆ ಮೆಸೇಜ್ ಮಾಡಿದ್ದು, ಈಗ ಪರಿಸ್ಥಿತಿ ಇಡೀ ಕುಟುಂಬ ಸುಸೈಡ್ ಮಾಡಿಕೊಳ್ಳುವಂತಾಗಿದೆ ಎಂದು ಅರುಣಾ ಕುಮಾರಿ ಹೇಳಿದ್ದಾರೆ. ನಟ ದರ್ಶನ್ ಹೇಳಿಕೆಗೆ ವಂಚನೆ ಕೇಸ್ನ ಆರೋಪಿ ಅರುಣಾ ಕುಮಾರಿ ತಿರುಗೇಟು ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ದರ್ಶನ್ ಒಂದು ಮಾತು ಹೇಳಿದ್ದರು. ಸೀಲ್ ಹಾಕಿ ₹2 ಲಕ್ಷ ಲಂಚ ತಗೊಳ್ತಾರೆ ಅಂದ್ರು. ಜನರಲ್ ಆಗಿ ಅದು ನನ್ನ ಲೈಫ್ ಸರ್, ನಾನೇನ್ ತಗೊಳ್ತೀನೋ ಬಿಡ್ತೀನೋ ಅದು ನನ್ನ ವೈಯಕ್ತಿಕ ಅಂತ ಅರುಣಾ ಕುಮಾರಿ ಟಕ್ಕರ್ ಕೊಟ್ಟಿದ್ದಾರೆ. ವಂಚನೆ ಕೇಸ್ ಆರೋಪಿ ಅರುಣಾ ಕುಮಾರಿ ಮೊದಲ ರಿಯಾಕ್ಷನ್ ಕೊಟ್ಟಿದ್ದು, ನನ್ನ ಮನೆಯವರು ಸುಸೈಡ್ ಮಾಡ್ಕೊಳ್ತೀವಿ ಅಂತಿದ್ದಾರೆ ಅಂತ ಅಳಲು ತೋಡಿಕೊಂಡಿದ್ದಾರೆ. ನನ್ನ ತಂದೆ ತಾಯಿ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತಿದ್ದಾರೆ. ನನಗೆ ಹೇಳಿಕೊಳ್ಳಲಾಗದಷ್ಟು ನೋವಿದೆ. ತನಿಖೆ ನಡೀತಾ ಇದೆ. ನನ್ನನ್ನು ವಿಚಾರಣೆ ಮಾಡಿದ್ದಾರೆ ಅಂತ ಅರುಣಾ ಕುಮಾರಿ ಹೇಳಿದ್ದಾರೆ. ನಟ ದರ್ಶನ್ ಹೆಸರಲ್ಲಿ ವಂಚನೆಗೆ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರುಣಾ ಕುಮಾರಿ ಪ್ರತಿಕ್ರಿಯೆ ನೀಡಿದ್ದು, ನನ್ನ ಲೈಫ್ ಹಾಳಾದ್ರೆ ಯಾರು ಬರೋದಿಲ್ಲ ಅಂತ ಹೇಳಿದ್ದಾರೆ. ನಿರ್ಮಾಪಕ ಉಮಾಪತಿ ಮಾಡಿರೋದು ತಪ್ಪೇ ಎಂದಿರೋ ಅರುಣಾ ಕುಮಾರಿ ಅವರ ಸಮಸ್ಯೆಗಳನ್ನ ಅವರು ಬಗೆಹರಿಸಿಕೊಳ್ಬೇಕಿತ್ತು, ದಯವಿಟ್ಟು ನಮ್ಮನ್ನ ಬದುಕೋದಕ್ಕೆ ಬಿಟ್ಬಿಡಿ ಅಂತ ಹೇಳಿದ್ದಾರೆ. ಆರೋಪ ಸಾಬೀತಾಗುವುದಕ್ಕೂ ಮುನ್ನವೇ ತಪ್ಪಿತಸ್ಥೆ ಅಂತ ಹೇಳೋದು ಯಾಕೆ ಅಂತ ವಂಚನೆ ಪ್ರಕರಣ ಆರೋಪಿ ಅರುಣಾ ಕುಮಾರಿ ಪ್ರಶ್ನಿಸಿದ್ದಾರೆ. ನನ್ನನ್ನು ವಿಚಾರಣೆ ಕರೆದಿದ್ರು, ಅವರನ್ನು ವಿಚಾರಣೆ ಕರೆದಿದ್ದಾರೆ. ಮಾರ್ಚ್ನಿಂದಲೂ ನನಗೆ ಉಮಾಪತಿಯವರಿಗೆ ಪರಿಚಯವಿದೆ. ಇದರಿಂದ ಉಮಾಪತಿಗೆ ಲಾಭವೋ ನಷ್ಟವೋ ನನಗೆ ಗೊತ್ತಿಲ್ಲ. ನನಗೇನು ₹1 ಸಿಕ್ಕಿಲ್ಲ. ನಮಗೆ ಸಿಗ್ತಾ ಇರೋದು ಅವಮಾನ ಅಷ್ಟೇ ಅಂತ ಅರುಣಾ ಕುಮಾರಿ ಹೇಳಿದ್ದಾರೆ. ಆರೋಪಿ ಅರುಣಾ ಕುಮಾರಿ ವಿರುದ್ಧ ಉಮಾಪತಿ ವಾಗ್ದಾಳಿ ನಡೆಸಿದ್ದು, ಅರುಣಾ ಕುಮಾರಿ ಹೇಳಿದ ಮಾತ್ರಕ್ಕೆ ಎಲ್ಲವೂ ನಿಜವಾಗುತ್ತಾ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ಪೊಲೀಸ್ ಶೈಲಿಯಲ್ಲಿ ವಿಚಾರಣೆ ನಡೆದ್ರೆ ಎಲ್ಲ ಹೊರಬರುತ್ತೆ, ಆರೋಪಿ ಅರುಣಾ ಕುಮಾರಿಗೆ ಯಾರೋ ಹೇಳಿಕೊಡ್ತಿದ್ದಾರೆ ಅಂತ ಬೆಂಗಳೂರಲ್ಲಿ ನಿರ್ಮಾಪಕ ಉಮಾಪತಿ ಗಂಭೀರ ಆರೋಪ ಮಾಡಿದ್ದಾರೆ. ಆರೋಪಿ ಅರುಣಾ ಕುಮಾರಿ ಆರೋಪಕ್ಕೆ ಉಮಾಪತಿ ಕಿಡಿಕಾರಿದ್ದು, ಆಕೆ ಆರೋಪಿ ಸ್ಥಾನದಲ್ಲಿದ್ದಾಳೆ, ಆಕೆ ಏನ್ ಹೇಳಿದ್ದಾಳೋ ಪ್ರೂವ್ ಆಗ್ಲಿ ಅಂತ ಅರುಣಾ ಆರೋಪಕ್ಕೆ ಬೆಂಗಳೂರಲ್ಲಿ ನಿರ್ಮಾಪಕ ಉಮಾಪತಿ ಸ್ಪಷ್ಟನೆ ನೀಡಿದ್ದಾರೆ. ಅಣ್ಣ ತಂಗಿ ಮೆಸೇಜ್ ಮಾಡಬಹುದು ಅಂತ ಆಕೆ ಹೇಳ್ತಾಳೆ. ಹಾಗಾದ್ರೆ ಆ ಡಾಕ್ಯುಮೆಂಟ್ ಅನ್ನ ಕ್ರಿಯೇಟ್ ಮಾಡಿದ್ಯಾರು? ಇದು ಕ್ರಿಯೇಟೆಡ್ ಅಂತ ಆಕೆ ಹೇಳಿದ್ದಾಳೆ. ಮಧ್ಯದಲ್ಲಿ ಇದನ್ನ ಕ್ರಿಯೇಟ್ ಮಾಡಿರೋದು ಗೊತ್ತಾಗುತ್ತೆ ಅಂತ ಉಮಾಪತಿ ತಿಳಿಸಿದ್ದಾರೆ. ಮತ್ತೆ ಮಂಡ್ಯ ರಣಕಣಕ್ಕೆ ಎಂಟ್ರಿ ಕೊಟ್ಟ ರೆಬೆಲ್ ಲೇಡಿ. ಮೊದಲ ದಿನವೇ ದಳಪತಿಗಳ ವಿರುದ್ಧ ಸಂಸದೆ ಗರ್ಜಿಸಿದ ಹೇಗೆ? ಕನಕಪುರ ಬಂಡೆಗೂ ಡಿಚ್ಚಿ ಕೊಟ್ಟಿದ್ದ ಹೇಗೆ ಸುಮಲತಾ ಅಂಬರೀಶ್? ನೋಡೋಣ ಸುಮಲತಾ ಸಮರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಂಸದೆ ಸುಮಲತಾ ಅಕ್ರಮ ಗಣಿ ವಿರುದ್ಧ ಸಮರ ಸಾರಿದ್ದು ಇಂದಿನಿಂದ 2 ದಿನ ಮಂಡ್ಯ ಪ್ರವಾಸ ಕೈಗೊಂಡಿದ್ದಾರೆ. ಮನ್ಮೂಲ್ ಹಗರಣದ ಸಿಬಿಐ ತನಿಖೆಗೆ ಆಗ್ರಹಿಸಿ ಗೆಜ್ಜಲಗೆರೆಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ರೈತರು, ಹಾಲು ಉತ್ಪಾದಕರನ್ನ ಸಂಸದೆ ಸುಮಲತಾ ಭೇಟಿಯಾಗಿದ್ರು. ಈ ವೇಳೆ ಮಾತನಾಡಿದ ಅವರು, ನನಗೆ ರಾಜಕೀಯವೂ ಹೊಸದು, ಭ್ರಷ್ಟಾಚಾರವೂ ಹೊಸದು. ನಾನು ಸಿನಿಮಾದವಳೆ, ಅಲ್ಲಿ ಭ್ರಷ್ಟಾಚಾರ ಇರೋದಿಲ್ಲ ಅಂತ ಹೇಳಿದ್ರು. ನಾನು ಏನೇ ಮಾತನಾಡಿದ್ರು ರಾಜಕೀಯ ಅರ್ಥ ಕೊಡ್ತಾರೆ, ಜನರು ಬುದ್ಧಿ ಕಲಿಸ್ತಾರೆ ಅಂತಾರಲ್ಲ, ಜನರು ಬುದ್ಧಿ ಕಲಿಸಿದ್ರೆ ನಾನು ಕಲಿತೀನಿ ಅಂತ HDKಗೆ ಪರೋಕ್ಷವಾಗಿ ಟಾಂಗ್ ಕೊಟ್ರು. ನನ್ನ ಬಗ್ಗೆ ಅಸಂಬದ್ಧ ಪದ ಬಳಕೆ ಮಾಡಿ ಮನ್ಮೂಲ್ ಹಗರಣ ವಿಚಾರ ಡೈವರ್ಟ್ ಮಾಡಿದ್ದಾರೆ ಅಂತ ಸಂಸದೆ ಸುಮಲತಾ ಅಂಬರೀಶ್ ಆರೋಪಿಸಿದ್ದಾರೆ. ಧ್ವನಿ ಎತ್ತಿದ್ರೆ ರಾಜಕೀಯವಾಗಿ ಬಳಸಿಕೊಳ್ತಾರೆ ಅಂತಾರೆ. ನಾನು ರಾಜಕೀಯವಾಗಿ ಮಾತನಾಡಲ್ಲ. ಅಂಬರೀಶ್ ಪಾರ್ಥಿವ ಶರೀರ ಮಂಡ್ಯಕ್ಕೆ ತಂದೆ ಅಂತಾರೆ. ಇದರಿಂದ ರೈತರಿಗೆ ಏನು ಉಪಯೋಗ ಅಂತ ಸುಮಲತಾ ಪ್ರಶ್ನಿಸಿದ್ರು. ಮೈಶುಗರ್ ಕಾರ್ಖಾನೆ ಖಾಸಗೀಕರಣಕ್ಕೆ ಒತ್ತಾಯಿಸಿಲ್ಲ ಅಂತ ಸಂಸದೆ ಸುಮಲತಾ ಅಂಬರೀಶ್ ಸ್ಪಷ್ಟಪಡಿಸಿದ್ದಾರೆ. ಸರ್ಕಾರ 100 ಕೋಟಿ ಸುರಿದರೂ ಅಭಿವೃದ್ಧಿ ಆಗಿಲ್ಲವೆಂದು ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ರು. ಹೀಗಾಗಿ ಯಾವ ರೀತಿಯಲ್ಲಾದರೂ ಕಾರ್ಖಾನೆ ಆರಂಭಿಸಿ ಎಂದಿದ್ದೆ. ಅಲ್ಲದೆ ಕಾರ್ಖಾನೆ ನಡೆಸೋಕೆ ರಾಜ್ಯ ಸರ್ಕಾರದಿಂದ ಆಗಲ್ಲ ಅಂದ್ರೆ ಇನ್ನೊಂದು ದಾರಿ ಬಗ್ಗೆ ಹೇಳಬೇಕಲ್ವಾ ಅಂತ ಸುಮಲತಾ ಹೇಳಿದ್ರು. ಮೈಶುಗರ್ ಸಕ್ಕರೆ ಕಾರ್ಖಾನೆಯನ್ನ ತಮ್ಮವರಿಗೆ ಕೊಡಿಸೋಕೆ ಸ್ಕೆಚ್ ಹಾಕಿದ್ರು ಅನ್ನೋ ಆರೋಪಕ್ಕೆ ಸಂಸದೆ ಸುಮಲತಾ ತಿರುಗೇಟು ನೀಡಿದ್ದಾರೆ. ನಮ್ಮವರಿಗೆ ನಡೆಸುವುದು ಗೊತ್ತಾ? ಇದರಿಂದ ಲಾಭ ಏನು ಅಂತ ಸುಮಲತಾ ಪ್ರಶ್ನಿಸಿದ್ರು. ಅಲ್ಲದೆ ಕಾರ್ಖಾನೆ ಆರಂಭಿಸದಿದ್ರೆ ಯಾರಿಗೆ ಲಾಭ ಇದೆ ಯೋಚಿಸಿ ಅಂತ ರೈತರನ್ನ ಕೇಳಿದ್ರು. ಜೊತೆಗೆ ಮಂಡ್ಯ ಜಿಲ್ಲೆಯ ಜನರು ಒಂದು ತೀರ್ಮಾನಕ್ಕೆ ಬರಬೇಕು. ನೀವು ಏನು ಹೇಳ್ತೀರೋ ಅದನ್ನೇ ಸರ್ಕಾರದ ಬಳಿ ಹೇಳ್ತೇನೆ ಅಂತ ತಿಳಿಸಿದ್ರು.
ನಾನು ಪಾರ್ಲಿಮೆಂಟ್ನಲ್ಲಿದ್ದಾಗ ಸುಮಲತಾ ಕಾಣಲಿಲ್ಲ ಅಂತಾರೆ, ಇಲ್ಲಿ ಬಂದರೆ ನನ್ನ ವಿರುದ್ಧ ಟೀಕೆ ಮಾಡ್ತಾರೆ, ಹಾಗಾದ್ರೆ ನಾನು ಎಲ್ಲಿಗೆ ಹೋಗಬೇಕು ಅಂತ ಸಂಸದೆ ಸುಮಲತಾ ಅಂಬರೀಶ್ ಪ್ರಶ್ನಿಸಿದ್ದಾರೆ. ಮನ್ಮೂಲ್ ಹಗರಣದ ನಿಮ್ಮ ಹೋರಾಟಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ. ತಪ್ಪಿತಸ್ಥರ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳಬೇಕು, ಆದರೆ ಎಷ್ಟು ಪಾರದರ್ಶಕವಾಗಿ ತನಿಖೆ ನಡೆಯುತ್ತದೆ ಎಂಬ ಭಯ ನನಗೂ ಇದೆ ಅಂತ ಸುಮಲತಾ ಹೇಳಿದರು. ನಾನು ಈ ಮಣ್ಣಿನ ಸೊಸೆ, ನನಗೆ ಎಲ್ಲ ಅಧಿಕಾರವೂ ಇದೆ. ನಿಮಗೆ ನಾನು ಬೇಡ ಎನಿಸಿದಾಗ ಟಾಟಾ ಹೇಳಿ ಹೋಗ್ತೀನಿ ಅಂತ ಸಂಸದೆ ಸುಮಲತಾ ಅಂಬರೀಶ್ ಹೇಳಿದ್ದಾರೆ. ಅಕ್ರಮ ಗಣಿಗಾರಿಕೆಯಿಂದ ಕೆಆರ್ಎಸ್ ಬಿರುಕು ಬಿಡುವ ಸಾಧ್ಯತೆ ಇದೆ ಎಂದಿದ್ದೇನೆ. ನನ್ನ ಮಾತಿನಿಂದ ರೈತರಿಗೆ ಆತಂಕ ಆಯಿತು ಅಂತಾರೆ. ರೈತರೇ ನೀವೇ ಹೇಳಿ, ನನ್ನ ಮಾತಿನಿಂದ ನಿಮಗೆ ಆತಂಕ ಆಯ್ತಾ ಅಂತ ರೈತರಿಗೆ ಸುಮಲತಾ ಕೇಳಿದ್ರು. ಅಲ್ಲದೆ ಜಿಲ್ಲೆಯ ರೈತರಿಗೆ ಪ್ರತಿ ವಿಷಯದಲ್ಲೂ ಅನ್ಯಾಯವಾಗುತ್ತಿದ್ದು, ನಿಮ್ಮ ಹೋರಾಟದ ಬೆಂಬಲವಾಗಿ ನಾನಿದ್ದೇನೆ, ನನಗೆ ಶಕ್ತಿ ನೀಡಿ, ನನ್ನ ತಪ್ಪಿದ್ರೆ ಹೇಳಿ ತಿದ್ಕೊಳ್ತೀನಿ ಅಂತ ಹೇಳಿದ್ರು. ಎಲ್ಲ ಒಗ್ಗಟ್ಟಾಗಿ ಹೋರಾಡಿ ನ್ಯಾಯ ಒದಗಿಸಿಕೊಳ್ಳೋಣ ಅಂತ ರೈತರಿಗೆ ಸಂಸದೆ ಸುಮಲತಾ ಅಂಬರೀಶ್ ಹೇಳಿದ್ದಾರೆ. ಮಾತೆತ್ತಿದರೆ ಮಂಡ್ಯದವರು ಮುಗ್ಧರು ಅಂತಾರೆ. ಹಾಗಾದ್ರೆ ಹೇಗೆ ಬೇಕಾದರೂ ಮೋಸ ಮಾಡಬಹುದು ಅನ್ನೋದು ನಿಮ್ಮ ಅಭಿಪ್ರಾಯ? ಸಾವಿನ ಮನೆಗೆ ಹೋಗಿ ಒಂದಷ್ಟು ಕಾಸು ಕೊಟ್ಟು ಪಬ್ಲಿಸಿಟಿ ತಗೋಬೇಕಾ? ರೈತರು ಆತ್ಮಹತ್ಯೆ ಮಾಡಿಕೊಂಡರೆ ಅದು ಆತ್ಮಹತ್ಯೆ ಅಲ್ಲ, ಅದು ಹತ್ಯೆ. ಮಂಡ್ಯದ ಗುರುತೇ ಸ್ವಾಭಿಮಾನ ಅಂತ ಸುಮಲತಾ ತಿಳಿಸಿದ್ರು. ಅಂಬರೀಶ್ ಪಾರ್ಥಿವ ಶರೀರ ಮಂಡ್ಯಕ್ಕೆ ತಂದೆವು ಅನ್ನೋದಕ್ಕೂ ಅಕ್ರಮ ಗಣಿಗಾರಿಕೆಗೂ ಏನ್ ಸಂಬಂಧ?